ನೀವು ಶಂಕರಾಚಾರ್ಯರ ಜಾತಕ ಅಂತ ಏನು ಹೇಳ್ತಾ ಇದ್ದೀರೋ, ಅವರು ಯಾವಾಗ ಹುಟ್ಟಿದ್ರು ಅಂತ ಹೇಳ್ತಾ ಇದ್ದೀರೋ, ಅದ್ರ ಹಿನ್ನೆಲೆ ಮೇಲೆ ಅಂತ ಏನನ್ನ ಒಂದು ಜಾತಕ ಅಂತ ನೀವು ಹೇಳ್ತಾ ಇದ್ದೀರೋ, ಆ ಜಾತಕವನ್ನು ಕಂಪ್ಯೂಟರಿಗೆ ಫೀಡ್ ಮಾಡಿದ್ರೆ 5000 ವರ್ಷದ ಹಿಂದೆ ಡೇಟ್ ಆಫ್ ಬರ್ತ್ ಕೊಡುತ್ತೆ. ಶಂಕರಾಚಾರ್ಯರ ಕಾಲಕ್ಕೆ ಹೊಂದಲ್ಲ. ಇನ್ನು 5000 ವರ್ಷದ ನಂತರದಲ್ಲಿ ಬರುತ್ತೆ. ಅದರಲ್ಲಿ ಶಂಕರಾಚಾರ್ಯರ ಜಾತಕ ಅಂತ ಹೇಳೋದಕ್ಕೆ ಜ್ಯೋತಿಷ್ ಶಾಸ್ತ್ರದ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಉತ್ತರ ಕೊಟ್ಟು, ನಾನೊಬ್ಬ ಅಧ್ಯಾತ್ಮ ಗುರುವನ್ನು ಅನ್ವೇಷಣೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಒಬ್ಬ ಮಹನೀಯರು, ಇವತ್ತವರು ಇಲ್ಲ, ಶ್ರೀರಂಗ ಮಹಾಗುರು ಎನ್ನುವರ ಸಂಪರ್ಕ ನನಗೆ ಪರೋಕ್ಷವಾಗಿ ಒದಗಿ ಬಂತು. ಅವರ ಶಿಷ್ಯೋತ್ತಮರ ಸಂಪರ್ಕ ನನಗೆ ಒದಗಿ ಬಂತು. ಶ್ರೀರಂಗ ಮಹಾಗುರು ಹೇಳ್ತಾ ಇದ್ದ ಒಂದು ಮಾತು ನನಗೆ ಅವರ ಕಿವಿಯಿಂದ ಹೊರಗಡೆ ಬಿದ್ದಿದ್ದು ಏನಪ್ಪ ಅಂದರೆ, ಇವತ್ತು ಆಯುರ್ವೇದ ಮತ್ತು ಜ್ಯೋತಿಷ ಎರಡೂ ವಿದ್ಯೆಗಳು ಪ್ರಯೋಗದ ನಿಕಷದಲ್ಲಿ ಮತ್ತೆ ಪರಿಶೀಲಿಸಲ್ಪಟ್ಟು ಮುಂದುವರೆದರೆ ತುಂಬ ಚೆನ್ನಾಗಿರುತ್ತಪ್ಪ. ಆದರೆ ಇವತ್ತು ಗ್ರಹವೇಧ ಶಾಲೆಗಳನ್ನು ಇಟ್ಕೊಂಡು ಆ ರೀತಿಯಾದ ಕಾರ್ಯವನ್ನು ಮಾಡುವಂಥವರ ಸಂಖ್ಯೆ ತುಂಬ ಕೃಷಿವಾಗ್ತಾ ಇದೆ. ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಉಳಿಸ್ಕೋಬೇಕಾದದ್ದಿದೆ. ಅಬ್ಸರ್ವೇಟ್ರಿನ ಜಂತರ್ ಮಂತರ್ ತರಹದನ್ನು ಇಟ್ಕೊಂಡು ಮನೆಗಳಲ್ಲೇ ಮಾಡ್ಕೋಬೋದು. ಒಂದು ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಇದೇನೋ ಮಾಡೋದಕ್ಕಿಂತ ಹೊಂದಿದ್ವಿ ನಾವು. ಅಂತೂ ಪ್ರಯೋಗದ ನಿಕಷದಲ್ಲಿ ವಿದ್ಯೆಗಳನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಇದೆಯಪ್ಪ ಅನ್ನೋ ಮಾತನ್ನು ಹೇಳಿದ್ದು ಕಿವಿಗೆ ಬಿತ್ತು. ಅದು ಇನ್ನೊಂದು ನನ್ನ ಸ್ಫೂರ್ತಿಗೆ ಕಾರಣವಾಗಿರುವಂಥ ಒಂದು ವಿಚಾರ. ಇದಲ್ಲದೆ ನಾನು ಜ್ಯೋತಿಷ್ ಶಾಸ್ತ್ರದ ಅಧ್ಯಯನವನ್ನು ಸಂಸ್ಕೃತ ಕಾಲೇಜಲ್ಲಿ ಅಲಂಕಾರ ಶಾಸ್ತ್ರದ ಅಧ್ಯಯನದ ನಂತರದಲ್ಲಿ ಶುರು ಮಾಡಿದಾಗ ಅಲ್ಲಿ ಪ್ರಧಾನ ಪ್ರಾಚಾರ್ಯರಾಗಿದ್ದಂಥವರು ಕೃಷ್ಣಮೂರ್ತಿಗಳು ಅನ್ನೋರು, ವಿದ್ವಾನ್ ಕೃಷ್ಣಮೂರ್ತಿಗಳು ಅನ್ನೋರು, ಅವರಲ್ಲಿ ನಾನು ಸೂರ್ಯ ಸಿದ್ಧಾಂತ ಗ್ರಂಥವನ್ನು ಅಧ್ಯಯನ ಮಾಡಿದೆ. ಅವರು ಹಠ ಹಿಡಿದು ಕೂತ್ಕೊಂಡ್ರು, ಗ್ರಹಸ್ಫುಟವನ್ನು ಮಾಡಿ ನೋಡೋಣ ಅಂತ. ಆ ಗ್ರಹಸ್ಫುಟವನ್ನು ಮಾಡಿದಾಗ ಇವತ್ತು ಖಗೋಳದ ಗ್ರಹದ ಸ್ಥಿತಿಗೂ ಇದಕ್ಕೂ ಹೊಂದಾಣಿಕೆ ಆಗೋಲ್ಲ ಅನ್ನೋದು ಕಂಡು ಬಂತು. ಆಗ ಕೊಳ್ಳೇಗಾಲದ ವೆಂಕಟ ಸುಬ್ಬಾಜಯಸರು ಒಮ್ಮೆ ಸಂಸ್ಕೃತ ಪಾಠಶಾಲೆಗೆ ಬಂದಿದ್ದರು. ಅವರ ಹತ್ರ ಪ್ರಶ್ನೆ ಮಾಡಿದ್ದಾಯಿತು, ಈಗ ಸೂರ್ಯ ಸಿದ್ಧಾಂತಾನುಸಾರವಾಗಿ ಗ್ರಹಸ್ಫುಟವನ್ನು ಮಾಡಿದಾಗ ನಮಗೆ ಇವತ್ತಿನ ಖಗೋಳದ ಗ್ರಹಸ್ಥಿತಿ ಸಿಕ್ಕಲ್ಲ ಗಣಿತದಲ್ಲಿ, ಅದೇ ಬೇರೆ ಆಗುತ್ತೆ, ಇದೇ ಬೇರೆ ಆಗುತ್ತೆ, ಇದಕ್ಕೇನು ಉತ್ತರ ಅಂತ ಪ್ರಶ್ನಿಸಿದಾಗ ಅವರೊಂದು ಮಾತನ್ನು ಹೇಳಿದರು. ಏನಪ್ಪ ಅಂದರೆ, ನಮ್ಮಲ್ಲಿಗೆ ಬನ್ನಿ, ನಾನು ಸೂರ್ಯ ಸಿದ್ಧಾಂತದ ಗ್ರಂಥವನ್ನೇ ಅವಲಂಬಿಸಿ ಅದರಲ್ಲಿ ಕೆಲವು ಮಾರ್ಮಿಕವಾದ ವಿಷಯಗಳಿವೆ, ಅದರ ಹಿನ್ನೆಲೆಯಲ್ಲಿ ನಾನು ಗಣಿತದ ಕ್ರಮವನ್ನು ತೋರಿಸ್ಕೊಡ್ತೀನಿ. ಖಂಡಿತವಾಗಿಯೂ ನೀವು ಈ ಗ್ರಹಸ್ಫುಟವನ್ನು ಮಾಡಿದಾಗ ಇಲ್ಲಿ ಹೊರಗಡೆಯಲ್ಲಿ ಗ್ರಹ ಸ್ಥಿತಿ ಏನಿದೆ ಅದನ್ನ ಜ್ಞಾಪಿಸುವಂತೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದರು. ಆದರೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಅಧ್ಯಯನ ಮಾಡೋದಕ್ಕೆ ವಿಶೇಷವಾಗಿ ಆಗಲಿಲ್ಲ. ಹೀಗೆಲ್ಲ ಸಂದರ್ಭಗಳು ವಿಶೇಷವಾಗಿ ನಮಗೆ ಒಂದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸ್ಫೂರ್ತಿಯನ್ನು ತಂದುಕೊಡ್ತು. ಅನಂತರ ಜ್ಯೋತಿಷ ಕೃಷ್ಣಮೂರ್ತಿಗಳಿಗೆ ಜೊತೆ ಕರ್ಕೊಂಡು ನಮ್ಮ ಗಣಪತಿ ಭಟ್ರು ಇದ್ದರು. ನಾವು ನೇರವಾಗಿ ಉಜ್ಜಯಿನಿಗೆ ಹೋದ್ವಿ. ಅಲ್ಲಿ ವೇದಶಾಲೆಯನ್ನು ಅಧ್ಯಯನ ಮಾಡ್ಕೊಂಡು ಬರೋಣ ಅಂತ ಒಂದು 2-3 ದಿವಸ ಅಲ್ಲಿ ಇದ್ವಿ. ಅವರ ಅಲ್ಲಿ ಕೊಡುವ ಪರಿಚಯಗಳನ್ನೆಲ್ಲ ಮನಸ್ಸಿಗೆ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಹಾಗಾದಾಗಲೂ ಸಹ ನಾವೇ ನಿರಂತರವಾಗಿ ಒಂದು ವೇದಶಾಲೆಯನ್ನು ಇಟ್ಕೊಂಡು ಇದನ್ನು ಪರಿಶೀಲನೆ ಮಾಡಿ ನಿರ್ಣಯ ಮಾಡಬೇಕಾದ ವಿಚಾರ ತುಂಬ ಇದೆ ಇಲ್ಲಿ ಅಂತ ಮನಸ್ಸಿಗೆ. ಅದೇ ಸಂದರ್ಭದಲ್ಲಿ ಅದೃಷ್ಟವಶಾತ್ ನನಗೆ ವಿದೇಶಗಳ ಸಂಚಾರಕ್ಕೊಂದು ಕರೆ ಬಂತು. ಅದು ಒಂದು 3 ತಿಂಗಳ ಕಾಲ ಅಮೇರಿಕಾದ ಒಂದು ಕಡೆ ತುದಿಯಿಂದ ಇನ್ನೊಂದು ಕಡೆವರೆಗೆ ವಿಶೇಷವಾಗಿ ಸಂಚಾರ ಮಾಡ್ತಾ ಹೋಗುವಂಥ ಒಂದು ಪ್ರಕರಣ ಬಂತು. ಅದಾದ ನಂತರ 1 ತಿಂಗಳು ಲಂಡನ್ನಲ್ಲಿದ್ದೆ. ಆ ಸಂದರ್ಭದಲ್ಲಿ ಗ್ರೀನಿಚ್ ಅಂತ ಯಾವುದನ್ನು ಕರೀತಾ ಇದೆಯೋ ಪ್ರಸಿದ್ಧವಾದಂತಹ ಅಬ್ಸರ್ವೇಟ್ರಿ, ಅಲ್ಲಿ ಹೋಗಿ 2-3 ದಿನಗಳ ಕಾಲ ಅವರು ಮಾಡ್ತಾ ಇರುವಂತಹ ಕಾರ್ಯವನ್ನು ಪರಿಶೀಲನೆ ಮಾಡಿ ನೋಡಿದ್ದಾಯಿತು. ಅದೊಂದು ಪರಿಚಯ ಕೊಡ್ತು. ಅದೇ ಸಂದರ್ಭದಲ್ಲಿ ಲಂಡನ್ನಲ್ಲಿ ಜ್ಯೋತಿಷ್ಯ ಬ್ಯಾನ್ ಆಗಿದೆ, ಆ ವಿದ್ಯೆಯಲ್ಲಿ ನಡೆಸೋ ಹಾಗಿಲ್ಲ, ಅದು ಸೈನ್ಸ್ ಅಲ್ಲ ಅನ್ನೋ ಕಾರಣಕ್ಕಾಗಿ ಬ್ಯಾನ್ ಮಾಡಿದ್ದಾರೆ. ಆದರೆ ಯಾರೋ ಅಭಿಮಾನಿಗಳು ಒಂದು ದೊಡ್ಡ ತಂಡ ಜ್ಯೋತಿಷ್ಕರು ಯಾರೋ ಒಬ್ಬರು ಬಂದಿದ್ದಾರೆ ಅಂತ. ನಾನೊಬ್ಬ ವೃತ್ತಿಯಲ್ಲಿ ಜ್ಯೋತಿಷ್ಕ ಅಲ್ಲ, ಆನುವಂಶೀಯತೆ ಇದೆ, ಅದ್ರ ಬಗ್ಗೆ ಏನೋ ಒಂದಷ್ಟು ಪರಿಚಯ ಆಗಿದೆ. ಅದು ಸಂಸ್ಕೃತ ಕಾಲೇಜಲ್ಲಿ ಒಬ್ಬರು ಚನ್ನಿಗರಾಜ ಪುರಾಣಿಕರು ಅಂತ ಜ್ಯೋತಿಷ್ಯ ಪ್ರೊಫೆಸರ್ ಇದ್ದರು. ಅವರು ಒಂದು ಜಾತಿಯ ವಿಶೇಷವಾದಂಥ ಆತ್ಮೀಯತೆಯಿಂದ, ಅದಕ್ಕೆ ಹೊಯ್ಸಳ ಕರ್ನಾಟಕತ್ವ ಅಂತ ನಾವು ಕರಿಬೇಕು, ಕರೆದು ಒಂದು ಹುಟ್ಟು ವಿದ್ಯೆಯನ್ನು ತುಂಬಿದ್ರು ತಲೆಗೆ. ಆನುವಂಶೀಯ ಒಂದು ವಿದ್ಯೆಗೆ ಒಂದು ಬಹಿರ್ಮುಖವಾದ ರೂಪ ಹುಟ್ಟೋದಕ್ಕೆ ಕಾರಣ ಆಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೆ. ಅಲ್ಲಿ ಲಂಡನ್ನಲ್ಲಿ ಜ್ಯೋತಿಷ್ಯದ ಬಗ್ಗೆನೇ 1 ಗಂಟೆ ಮಾತಾಡಬೇಕು ಅಂತ ಕೇಳಿದ್ರು. ಮಾತನಾಡಿದೆ, ಇಂಗ್ಲೀಷ್ನಲ್ಲಿ ಮಾತಾಡಿದ ನಂತರದಲ್ಲಿ
ಪ್ರಶ್ನೆಗಳ ಸುರಿಮಳೆ ಆಯಿತು. ಯಾಕೆ ಅಂತ ಕೇಳಿದರೆ, ಜ್ಯೋತಿಷ್ಯ ಅಧ್ಯಯನವನ್ನು ಮಾಡಿದವರು ಅನೇಕರಿದ್ದಾರೆ. ಮೂಲೆ ಮೂಲೆಯ ಗ್ರಂಥದಲ್ಲಿ ಇರುವಂಥ ವಿಚಾರಗಳನ್ನ ಕುರಿತು ಪ್ರಶ್ನೆ ಹಾಕಿದ್ರು. ಉತ್ತರ ಹೇಳೋದು ತುಂಬ ಕಷ್ಟ. ಭಾಳ ದೊಡ್ಡ ಸಂದಿಗ್ಧತೆಯ ಒಂದು ಪ್ರಶ್ನೆಯನ್ನು ಎದುರಿಗಿಟ್ಟರು. ಶಂಕರಾಚಾರ್ಯನ ಜಾತಕ ಅಂತ ನೀವಿವತ್ತು ಶಂಕರ ದಿಗ್ವಿಜಯರ ಮೂಲಕ ಏನನ್ನು ಸಾರ್ತಾ ಇದ್ದೀರೋ ಇದು ಸರಿ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಕೇಳುವ ಟೋನ್ ಇದೆಯಲ್ಲ, ಪಿಚ್ ಇದೆಯಲ್ಲ, ಅದ್ರ ಹಿನ್ನೆಲೆಯಲ್ಲಿ ಇಲ್ಲೇನೋ ಸಂದೇಹ ಇದೆ ಏನೋ ಮನಸ್ಸಿಗೆ ಅನಿಸಿ ಅದ್ರ ಬಗ್ಗೆ ನಾನು ಪರಿಶೀಲಿಸಿಲ್ಲ, ಏನು ಸಮಸ್ಯೆ ಇದೆ ಹೇಳಿ ಸ್ವಲ್ಪ ಬಿಡಿಸಿ ಅಂತ ನಾನು ಕೇಳಿದೆ. ಅದು ಕೇಳಿದಾಗ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೀವಿ. ಆ ಸಾಫ್ಟ್ವೇರ್ನಲ್ಲಿ ನೀವು ಇವತ್ತು ನಿಮ್ಮ ಜಾತಕ ನವಾಂಶ ಸಹಿತವಾಗಿ ಕೊಟ್ಬಿಡಿ, ನಿಮ್ಮ ಡೇಟ್ ಆಫ್ ಬರ್ತ್ ನಾನು ಹೇಳ್ತೀನಿ ಅಂತೇಳಿ ನಾನು ಕೊಟ್ಟೆ. ನನ್ನ ಜಾತಕವನ್ನು ನವಾಂಶ ಸಹಿತವಾಗಿ ಕೊಟ್ಟೆ. ಅವನು ಕೂಡಲೇ ಆ ಸಾಫ್ಟ್ವೇರಲ್ಲಿ ಫೀಡ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇಂಥದ್ದು ಅಂತ ಕೊಟ್ಟ. ಇದೇ ಬೇಸ್ ಮೇಲೆ ನಾನು ನೀವು ಶಂಕರಾಚಾರ್ಯರ ಜಾತಕ ಅಂತ ಏನು ಹೇಳ್ತಾ ಇದ್ದೀರೋ, ಅವರು ಯಾವಾಗ ಹುಟ್ಟಿದ್ರು ಅಂತ ಹೇಳ್ತಾ ಇದ್ದೀರೋ, ಅದ್ರ ಹಿನ್ನೆಲೆ ಮೇಲೆ ಅಂತ ಏನನ್ನ ಒಂದು ಜಾತಕ ಅಂತ ನೀವು ಹೇಳ್ತಾ ಇದ್ದೀರೋ, ಆ ಜಾತಕವನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಿದ್ರೆ 5000 ವರ್ಷದ ಹಿಂದೆ ಡೇಟ್ ಆಫ್ ಬರ್ತ್ ಕೊಡುತ್ತೆ. ಶಂಕರಾಚಾರ್ಯರ ಕಾಲಕ್ಕೆ ಹೊಂದಲ್ಲ. ಇನ್ನು 5000 ವರ್ಷದ ನಂತರದಲ್ಲಿ ಬರುತ್ತೆ. ಅದರಲ್ಲಿ ಶಂಕರಾಚಾರ್ಯರ ಜಾತಕ ಅಂತ ಹೇಳೋದಕ್ಕೆ ಜ್ಯೋತಿಷ್ ಶಾಸ್ತ್ರದ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಉತ್ತರ ಕೊಡ್ತಾರೆ. ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾರಣ, ಒಂದು ಉಪಕರಣ ಬಹಳ ಬೇಗ ಒಂದು ಲೆಕ್ಕಾಚಾರವನ್ನು ಕೊಟ್ಟು ಯಾವುದೋ ಒಂದು ಗ್ರಹ ಸ್ಥಿತಿಯನ್ನು ಕೊಟ್ಟರೆ ನವಾಂಶ ಸಹಿತವಾಗಿ ಅದು ಯಾವತ್ತು ಹುಟ್ಟಿದ ವ್ಯಕ್ತಿ ಯಾವ ಕ್ಷಣಕ್ಕೆ ಸೇರಿದ್ದು ಅನ್ನೋದು ಹೇಳೋದು ಬರುತ್ತೆ ಅದರಲ್ಲಿ ಸ್ಪಷ್ಟವಾಗಿ. ಹಾಗಿರೋದ್ರಿಂದ ಯೋಚನೆ ಮಾಡಬೇಕಾದ ವಿಚಾರ ತುಂಬ ಅಂತ ಅನಿಸೋಯ್ತು. ಇದನ್ನು ಯಾರೂ ಅನ್ಯಥಾ ಅನ್ಕೋಬಾರ್ದು. ಶಂಕರಾಚಾರ್ಯರ ಬಗ್ಗೆ ಯಾವುದೇ ಕಾರಣಕ್ಕೂ ಅಗೌರವ ಮಾತಾಡ್ತಿಲ್ಲ. ನಾನು ಒಬ್ಬ ಶಾಂಕರ ಭಕ್ತ, ಅದರಿಂದ ಅಲ್ಲಿಗೆ ಸಲ್ಲಿಸಬೇಕಾದ ಗೌರವವನ್ನು ಖಂಡಿತ ಸಲ್ಲಿಸ್ತೇನೆ. ಆದರೆ ಇತಿಹಾಸದಲ್ಲಿ ಕೆಲವು ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಬಹಳ ಎತ್ತರಕ್ಕೆತ್ತೋದಕ್ಕೋಸ್ಕರವಾಗಿ 5 ಗ್ರಹಗಳು ಉಚ್ಚವಾಗಿದ್ದರೆ ಜಾತಕದಲ್ಲಿ, ಆಗ ಅವರು ಮಹಾಪುರುಷರು ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಅಂದರೆ 5 ಗ್ರಹಗಳ ಉಚ್ಚತ್ವವನ್ನು ತೋರಿಸುವಂಥ ಒಂದು ಕುಂಡಲಿಯನ್ನು ರಚನೆ ಮಾಡುವಂಥದ್ದು ಇವೆಲ್ಲ ಬಂದ್ಬಿಟ್ಟಿದೆ. ಅಲ್ಲಲ್ಲೇ ಈ ಥರದ್ದು ಇದೆ ಅಂತ ಅನಿಸಿದೆ. ಕೆಲವು ಬೇರೆ ಬೇರೆದ್ದು ಪರಿಶೀಲಿಸಿದಾಗ ಈ ಥರದ್ದಾಗಿದೆ. ಆದರೆ ಹಾಗಲ್ಲದೆ ಹೋದರೂ ಶಂಕರಾಚಾರ್ಯರ ವ್ಯಕ್ತಿತ್ವ ಅದ್ಭುತ. ಅದು ಪ್ರಪಂಚದಾದ್ಯಂತ ಬೆಳಗಿರುವಂಥ ವ್ಯಕ್ತಿತ್ವ. ಅವ್ರು ಮಾಡಿರೋ ಕಾರ್ಯ ಅಸಾಧಾರಣವಾದದ್ದು. ಮಹಾಪುರುಷರಲ್ಲದೆ ಅಂಥ ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬ ಅವತಾರ ಪುರುಷರು ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಜಾತಕದ ವಿಚಾರ ಇವೆಲ್ಲ ಸಂಪೂರ್ಣ ಭಿನ್ನ. ಈ ಮಾತನ್ನು ಯಾತಕ್ಕೋಸ್ಕರ ಎತ್ಕೊಂಡೆ ಅಂದರೆ, ಆಗ ಆ ಸಂದರ್ಭದಲ್ಲಿ ಅನೇಕ ಮಾತುಕತೆಗಳು ಬಂತು. ಏನು ಬಂತು ಅಂದರೆ, ನಿಮ್ಮ ದೇಶದ ಪಂಚಾಂಗಗಳಲ್ಲಿ ಏಕರೂಪತೆ ಇಲ್ಲ, ನೀವು ಹೀಗಿರುವಾಗ ಇದನ್ನು ಪ್ರಮಾಣಭೂತವಾಗಿ ಇಟ್ಕೊಂಡು ಫಲ ಹೇಳ್ತೀನಿ, ನಾನಾ ರೀತಿಯಾದ ಕರ್ಮಗಳಿಗೆ ಮುಹೂರ್ತ ಕೊಡ್ತೀನಿ ಅಂದರೆ ಇದಕ್ಕೆ ಏನರ್ಥ ಅಂತ ಒಂದು ದೊಡ್ಡ ಪ್ರಶ್ನೆಯನ್ನಿಟ್ಟು ಮತ್ತು ವಿವರಣೆ ಕೊಟ್ಟು ಹೇಳಿದ್ರು. ನಮ್ಮ ದೇಶದ ಅನೇಕ ಪಂಚಾಂಗಗಳ ಮಾಹಿತಿಗಳನ್ನು ಅವರು ಸಂಗ್ರಹ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ನೋಡಿ, ತಿಥಿಯ ಬಗ್ಗೆ ಈ ಪಂಚಾಂಗ ಒಂದೇ ದೇಶಕ್ಕೆ ಇಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಪಂಚಾಂಗ ಇಷ್ಟೊತ್ತಿಗೆ ಇನ್ನೊಂದು ಸಮಯವನ್ನು ಹೇಳ್ತಾ ಇದೆ. ಅರ್ಧ ಗಂಟೆ 1 ಗಂಟೆ ಹೀಗೆಲ್ಲ ವ್ಯತ್ಯಾಸ ಇದೆ. ಹೀಗಿರುವಾಗ ಆ ಸಮಯದಲ್ಲಿ ಒಬ್ಬ ಹುಟ್ಟಿದರೆ, ಒಬ್ಬ ಸತ್ತರೆ ಅವನನ್ನು ಏನಂತ ಪರಿಗಣಿಸ್ತೀರಿ, ಅದಕ್ಕೆ ಜಾತಕ ಯಾವ ರೀತಿಯಲ್ಲಿ ರೂಪಿಸ್ತೀರಿ, ಇದೆಲ್ಲ ಸಂದಿಗ್ಧತೆ ಇದೆಯಲ್ಲ. ನೀವು ಶ್ರಾದ್ದ ಅಂತ ಆಚರಣೆ ಮಾಡಬೇಕಾದ್ರೆ ತಿಥಿ ಅಂತ ಹೇಳಿ ಅದಕ್ಕೆ ತಿಥಿಯನ್ನು ಪ್ರಧಾನವಾಗಿ ಅವಲಂಬಿಸಿಕೊಂಡು ನೋಡ್ತೀರಿ. ಆದರೆ ಒಂದು ಸಪ್ತಮಿ, ಅಷ್ಟಮಿ, ನವಮಿ ಈ ತಿಥಿಗಳಲ್ಲಿ ಪಂಚಾಂಗಗಳಲ್ಲಿ ನೋಡಿ ಎಷ್ಟು ವ್ಯತ್ಯಾಸಗಳಿವೆ. ಇದೇ ರೀತಿಯಾದ ಮಾತನ್ನು ನಕ್ಷತ್ರಗಳ ಬಗ್ಗೆನೂ ಕೆಲವು ತೋರಿಸಿದರು. ಒಂದೊಂದು ಪಂಚಾಂಗ ಒಂದೊಂದು ತರಹ ಹೇಳ್ತಾ ಇದೆಯಲ್ಲ. ಹೀಗಿರುವಾಗ ಇದು ಪ್ರಮಾಣಭೂತವಾಗಿ ಇಟ್ಕೊಂಡು ನೀವು ವೈದಿಕ ಕರ್ಮಗಳನ್ನು ನಿರ್ವಾಹ ಮಾಡ್ತೀರಿ ಅಂತ ಹೇಳ್ತೀರಿ, ಮುಹೂರ್ತವನ್ನು ಇಟ್ಕೊಡ್ತೀನಿ ಅಂತ ಹೇಳ್ತೀರಿ. ಇವೆಲ್ಲ ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅನ್ನೋ ರೀತಿಯಾದಂಥ ಪ್ರಶ್ನೆಯನ್ನು ಹಾಕೋದು. ಒಮ್ಮೆ ತತ್ತರಿಸುವಂಥ ವಿಚಾರ. ಅದೇ ನನಗೆ ಕೆಲವು ಬುದ್ಧಿ ಸ್ಫೂರ್ತಿ, ಸಮಯ ಸ್ಫೂರ್ತಿ ತುಂಬ ಚೆನ್ನಾಗಿ ಏನೋ ಒಂದು ದೈವ ಒದಗಿಸ್ಕೊಟ್ಟಿದೆ. ಒಂದು ರೀತಿಯಲ್ಲಿ ನೀಡ್ಕೊಂಡು ಬಂದೆ. ಆದರೆ ಪಕ್ಕದಲ್ಲೇ ನಾವು ಇದ್ರ ಬಗ್ಗೆ ಸ್ಪಷ್ಟವಾದ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಒಂದು ನಿಖರವಾದ ತೀರ್ಮಾನ ನನ್ನ ಮನಸ್ಸಿಗೆ ಬಂತು. ಅದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಈ ಕಾರ್ಯಕ್ಕೆ ತೊಡಗೋದಕ್ಕೋಸ್ಕರವಾಗಿ. ಜೊತೆಗೆ ಕೃಷ್ಣಮೂರ್ತಿಗಳನ್ನು ಕರ್ಕೊಂಡು ಹೋಗಿ ಒಮ್ಮೆ ಅಧ್ಯಯನ ಮಾಡಿದಾಗ ಅನ್ನಿಸ್ತು, ಇದು ಪ್ರಯೋಗಕ್ಕೆ ಸಂಬಂಧಪಟ್ಟ ವಿಷಯ. ನಿರಂತರ ಅವಲೋಕನ ಮಾಡಿ ನಿರ್ಣಯ ಮಾಡ್ಕೋಬೇಕಾಗುತ್ತೆ. ಯಾವತ್ತೋ ಒಂದು ಗಂಟೆ ಅಲ್ಲಿ ಹೋಗಿ ನೋಡ್ಕೊಂಬಂದಿದ್ದರಿಂದ ಈ ಒಂದು ಗ್ರಹಗಳ ಗತಿ, ಸ್ಥಿತಿ ಇತ್ಯಾದಿ ವಿಷಯದಲ್ಲಿ ನಿರ್ಣಯಾತ್ಮಕವಾದ ಯಾವ ಮಾತನ್ನು ಆಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅದರ ಹಿನ್ನೆಲೆಯಲ್ಲಿ ಮುಂದಕ್ಕೆ ಹೆಜ್ಜೆ ಹಾಕೋದಕ್ಕೋಸ್ಕರ ಹೊರಟೆ. ಆ ಸಂದರ್ಭದಲ್ಲಿ ನಾನು ಒಮ್ಮೆ ನಮ್ಮ ಜೊತೆಗಿದ್ದಂಥ ಆದರ್ಶ ಮೊದಲಾದನ್ನು ಕರ್ಕೊಂಡು ಜೈಪುರಕ್ಕೆ ಹೋದೆ. ಅಲ್ಲಿ ಅಬ್ಸರ್ವೇಟ್ರಿ ಇದೆ, ಅಲ್ಲೊಬ್ಬರು ಡೈರೆಕ್ಟರ್ ಇದ್ದರು. ಅವರ ಡೈರೆಕ್ಟರ್ ಹೋಗಿ ಮಾತಾಡಿದೆ. ನಾನೊಬ್ಬ
ಜಂತರ್ ಮಂತರ ತರಹದ ಒಂದು ವೇದಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೀನಿ. ನನಗೆ ಮಾರ್ಗದರ್ಶಕರಾಗಿ ನಿಮ್ಮಲ್ಲಿ ಯಾರಾದರೂ ತುಂಬ ಪರಿಣತರಾದ ವ್ಯಕ್ತಿಗಳನ್ನು ನೀವು ಸೂಚಿಸ್ತೀರಿ ಅಂತಾದರೆ ಅವರಲ್ಲಿ ವಿಜ್ಞಾಪನೆ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗಿ ಅವರ ಮಾರ್ಗದರ್ಶನದಲ್ಲಿ ಇದನ್ನು ರಚನೆ ಮಾಡೋದಕ್ಕೆ ಯೋಚನೆ ಮಾಡಿದ್ದೀವಿ ಅಂತ ಅವ್ರು ತುಂಬ ಸಂತೋಷ ಪಟ್ಬಿಟ್ರು. ಭಲೆ ಅಂತ ದಕ್ಷಿಣ ಭಾರತದಲ್ಲಿ ಇಂಥ ಕಾರ್ಯ ಯಾರು ಮಾಡಿದ ಹಾಗೆ ನನಗೆ ಗೊತ್ತಿಲ್ಲ, ಎಂಥ ದೊಡ್ಡ ಕಾರ್ಯಕ್ಕೆ ಕೈ ಹಿಡ್ತಾ ಇದ್ದೀರಿ, ಖಂಡಿತವಾಗಿಯೂ ನಮ್ಮೆಲ್ಲ ಸಹಕಾರ ಉಂಟು ಅಂತೇಳಿ ನಮ್ಮ ಮುಖ್ಯಸ್ಥರವರನ್ನು ಪರಿಚಯ ಮಾಡಿಕೊಟ್ರು. ಅವ್ರನ್ನ ಇಟ್ಕೊಂಡು ಈ ಕಾರ್ಯನ ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ಇದೊಂದು ಸ್ವಲ್ಪ ಕಷ್ಟಕರವಾದ ಕಾರ್ಯ, ಕಾರಣ ಇಲ್ಲೊಂದು ಪ್ರಿಸಿಷನ್ ಬೇಕಾಗುತ್ತೆ, ಸೂಕ್ಷ್ಮವಾದಂಥ ಅಳತೆ ಬೇಕಾಗುತ್ತೆ. ಆ ಸೂಕ್ಷ್ಮವಾದ ಅಳತೆಯನ್ನು ತರಬೇಕಾದ್ರೆ ಬಹಳ ಬಹಳ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಾಹ ಮಾಡಬೇಕಾಗತ್ತೆ. ಅದು ರಾಜರ ಕಾಲದಲ್ಲಿ ಆಗ್ತಾ ಇತ್ತು, ಕಾರಣ ರಾಜರ ದಂಡಭೀತಿ ಒಂದು ಕಡೆಯಲ್ಲಿ, ವಿದ್ಯೆಯ ಬಗ್ಗೆ ಅಪಾರವಾದ ಆಸಕ್ತಿ ಇನ್ನೊಂದು ಕಡೆಯಲ್ಲಿ, ಎರಡೂ ಇದ್ದಿದ್ದರಿಂದ ತುಂಬ ಸುಗಮವಾಗಿ ನಡೀತಾ ಇತ್ತು. ಇಲ್ಲಿ ಅವೆರಡೂ ಇರಲ್ವಲ್ಲ, ಅದರಿಂದ ತುಂಬ ಕಷ್ಟಪಟ್ಟು ಸಾಧಿಸಬೇಕಾಯ್ತು. ಯಂತ್ರಗಳನ್ನು ರಚನೆ ಮಾಡಿದ ಮೇಲೆ ಗೊತ್ತಾಗ್ತಾ ಇತ್ತು ಇಲ್ಲಿ ಏನೋ ಒಂದು ಎರರ್ ಆಗೋಯ್ತು ಅಂತ. ಆಗ ಕರೆಕ್ಷನಿಗೆ ಹೋಗು ಅನ್ನೋ ರೀತಿಯ ಪರಿಸ್ಥಿತಿಗಳು ಎಲ್ಲ ಬರ್ತಾ ಇತ್ತು. ಯಥಾಶಕ್ತಿ ನಮ್ಮಲ್ಲಿ ಒಂದು ತಂಡ ಸಿದ್ಧವಾಯಿತು. ಅದರಲ್ಲಿ ಒಬ್ಬರು ನನ್ನ ಸ್ನೇಹಿತರು ಪ್ರಭಾಕರ್ ಅಂತ, ಅವರು ಇವತ್ತು ಪರಂಪತ್ಸಿದ್ರು. ಉಳಿದವರು ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು, ಕಿರಣ್ ಅಂತ ಇಲ್ಲೊಬ್ಬರು ಇಂಜಿನಿಯರು, ಬೆಂಗಳೂರಿಗೊಬ್ಬರು ಆರ್ಕಿಟೆಕ್ಟ್ ಸಂಜೋಗ್ ಅಂತ, ಇನ್ನು ನಮ್ಮಲ್ಲೇ ಕೆಲವರು ಅಧ್ಯಯನ ಮಾಡಿದವರು ಎಲ್ಲ ಸೇರಿಕೊಂಡು, ನಮ್ಮಲ್ಲಿ 4 ಜನ ಜ್ಯೋತಿಷ ವಿದ್ವತ್ ಮಾಡಿದವರು ಇದ್ದಾರೆ. ಎಲ್ಲ ಒಟ್ಟಿಗೆ ಸೇರಿಕೊಂಡು ಅನಂತರ ಈ ಸ್ಥಿತಿಗೆ ಒಂದು ಯಂತ್ರವನ್ನು ತರೋದಕ್ಕೆ ಸಾಧ್ಯವಾಯಿತು. ನಮ್ಮ ಸಂಸ್ಥೆ ತುಂಬ ಪ್ರಧಾನವಾಗಿ ಈ ವಿದ್ಯೆಗಳೆಲ್ಲವೂ ಕೂಡ ಪ್ರಯೋಗದ ನಿಕಷದಲ್ಲಿ ಅಳೆದು ಇದನ್ನಿತ್ತಮ್ ಅನ್ನೋ ರೀತಿಯಾದಂಥ ಒಂದು ನಿರ್ಣಯವನ್ನು ಕೊಡ್ತಾ ಇದೆ ಅನ್ನೋದನ್ನ ಭದ್ರಪಡಿಸೋದಕ್ಕೆ ಬೇಕಾದಂಥ ಕಾರ್ಯವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿದ್ದಾಗಿದೆ. ಅಂದರೆ ಉದಾಹರಣೆಗೆ, ಹಿಂದೆ ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಯಾರಾದರೂ ಒಬ್ಬ ಪಂಡಿತನಾದವನು ಸಭೆಗೆ ಬಂದು ರಾಜಸ್ಥಾನದಲ್ಲಿ ನಾನೊಬ್ಬ ಜ್ಯೋತಿಷ್ಕ ಅಂತ ಹೇಳಿದರೆ ಆಗ ಅವನನ್ನು ಪರಿಶೀಲನೆ ಮಾಡೋ ವ್ಯವಸ್ಥೆ ಇತ್ತು ಅಂತ ನಾವು ಕೇಳ್ತೀವಿ. ಏನು ಪರಿಶೀಲನೆ ಅಂದರೆ, ಒಂದು ಮುಷ್ಟಿ ಪ್ರಶ್ನೆ, ಇನ್ನೊಂದು ಭೋಜನ ಪ್ರಶ್ನೆ ಅಂತ. ಮುಷ್ಟಿ ಪ್ರಶ್ನೆ ಅಂದರೆ ಮಹಾರಾಜರು, ಅವ್ರಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಎಲ್ಲೋ ಹೋಗಿ ಒಂದು ಪದಾರ್ಥನ ಕೈಲಿ ಹಿಡ್ಕೊಂಬಂದು ಕೂತ್ಕೊಂಡು, ನನ್ನ ಕೈಲಿ ಏನು ಪದಾರ್ಥ ಇದೆ ಅದನ್ನು ನೀನು ಪ್ರಶ್ನೆಯಿಂದ ಹೇಳಬೇಕು, ಅದು ಸರಿ ಇದೆ ಅಂತ ಆದರೆ ನಿನ್ನನ್ನು ಜ್ಯೋತಿಷ್ಕ ಅಂತ ಅಂಗೀಕರಿಸ್ತೇವೆ ಆ ಸ್ಥಾನದಲ್ಲಿ, ಇಲ್ಲ ಅಂದರೆ ಅಂಗೀಕರಿಸೋಕೆ ಆಗಲ್ಲ ಅಂತ. ಇದಕ್ಕೆ ಮುಷ್ಟಿ ಪ್ರಶ್ನೆ ಅಂತ ಹೇಳ್ತಾರೆ. ಅವನ ಕೈಯಲ್ಲಿ ಏನು ಬೇಕಾದ್ರೂ ಇಟ್ಕೋಬೋದು, ಬಂಗಾರ ಇಟ್ಕೋಬೋದು, ಬೆಳ್ಳಿ ಇಟ್ಕೋಬೋದು, ಚಿನ್ನ ಇಟ್ಕೋಬೋದು, ಕಬ್ಬಿಣ ಇಟ್ಕೋಬೋದು, ವೃತ್ತಾಕಾರದ ಇಟ್ಕೋಬೋದು, ತ್ರಿಕೋಣಾಕಾರದ ಇಟ್ಕೋಬೋದು, ಚೌಕವಾದ ಇಟ್ಕೋಬೋದು, ತೂಕವಾದ ಇಟ್ಕೋಬೋದು, ಹಗುರವಾದ ಇಟ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು, ಮರದ ತುಂಡು ಇಟ್ಕೋಬೋದು. ಅದನ್ನು ಹೇಳೋ ಅಭ್ಯಾಸ ಇತ್ತು ಒಂದು ಕಾಲದಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ. ಅದೇ ರೀತಿಯಲ್ಲಿ ಇನ್ನೊಂದು ಭೋಜನ ಪ್ರಶ್ನೆ ಅಂತ ಇತ್ತು. ಅದೇನು ಅಂತ ಹೇಳಿದ್ರೆ, ನಾನು ಭೋಜನ ಮಾಡಿ ಬಂದಿದ್ದೀನಿ, ನಾನು ಭೋಜನದಲ್ಲಿ ನನ್ನ ಎಲೆ ಮೇಲೆ ಯಾವ್ಯಾವ ಜಾಗದಲ್ಲಿ ಏನೇನು ಅಂಶ ಇದ್ದಿದ್ದನ್ನು ಹೇಗೆ ಸ್ವೀಕರಿಸಿದ್ದೀನಿ ಅದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕೀಗ. ಒಂದು ಎಲೆ ಮೇಲೆ 7, 8, 10 ತರಹದ ವ್ಯಂಜನ ಮತ್ತು ಅನ್ನ ಅಥವಾ ಗೋಧಿ ಪದಾರ್ಥ ಯಾವುದೋ ಒಂದನ್ನು ಬಳಸಿದರೆ ಯಾವ್ಯಾವ ಜಾಗದಲ್ಲಿ ಏನೇನಿತ್ತು, ಅದನ್ನ ಏನು ಸ್ವೀಕರಿಸಿದೆ, ಯಾವ್ದು ನಂಗೆ ಇಷ್ಟ ಆಯಿತು, ಯಾವುದು ಇಷ್ಟ ಆಗಲಿಲ್ಲ, ನನ್ನ ಮನಸ್ಸು ಒಪ್ಪುವಂತೆ ನೀನು ಪ್ರಶ್ನೆ ಹೇಳಿದರೆ ನಿನ್ನನ್ನು ಜ್ಯೋತಿಷ್ಕ ಅಂತ ಅಂಗೀಕರಿಸ್ತೇನೆ ಅಂತ ಭೋಜನ ಪ್ರಶ್ನೆ ಅಂತ ಒಂದು ಇತ್ತು ಎಂಬುದನ್ನು ಕೇಳಿದೆ ನಾನು. ಅಂದರೆ ಇಷ್ಟು ಪರೀಕ್ಷೆಯ ನಿಕಷದಲ್ಲಿ ಹೊರಗಡೆ ಬಂದು ವಿಷಯಗಳನ್ನು ಮುಂದಕ್ಕೆ ಅಂಗೀಕಾರ ಮಾಡುವಂಥ ಒಂದು ಕ್ರಮ ದೇಶದಲ್ಲಿ ಇತ್ತು. ಇವತ್ತು ಇವೆಲ್ಲ ಬಿಟ್ಟು ಹೋಗಿದೆಯಲ್ಲ ಅಂತ ಮನಸ್ಸಿಗೆ ತುಂಬ ಅನಿಸಿ ಇದನ್ನು ಮತ್ತೊಮ್ಮೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ಛಲದಿಂದ ಜ್ಯೋತಿಷದಲ್ಲಿ 3 ಸ್ಕಂಧಗಳಿವೆ, ಗಣಿತ, ಸಂಹಿತ, ಹೋರ ಅಂತ. ಈ 3ನ್ನೂ ಕೂಡ ಅಧ್ಯಯನ ಮಾಡುವಂಥ ಒಂದು ಸಂದರ್ಭವನ್ನು ಇಲ್ಲಿ ಬೆಳೆಸಬೇಕು. ಅದಕ್ಕೆ ವಿದ್ಯಾರ್ಥಿಗಳನ್ನ ತಂದು ನಿರಂತರವಾದ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಬೇಕಾಗುವ ಅನುಕೂಲತೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿದ್ದೀವಿ. ಆ ಕಾರ್ಯ ಯಥಾಶಕ್ತಿ ಮುಂದಕ್ಕೆ ಹೋಗ್ತಾ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಆಗ್ತಾ ಇಲ್ಲ, ಸಾಮಾನ್ಯ ಮಟ್ಟಕ್ಕೆ ನಡೀತಾ ಇದೆ. ಒಟ್ಟು ಪಂಚಾಂಗಗಳಲ್ಲಿ ಹುಟ್ಟಿರುವಂತಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅನೇಕ ಸಮ್ಮೇಳನಗಳು ನಡೆದಿದೆ. ಅದರಲ್ಲಿ ಇಂದಿನ ಸಭೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಶ್ರೀನಿವಾಸ ಅಡಿಗರು ಅನೇಕ ಸಭೆಗಳಲ್ಲಿ ಅಧ್ಯಕ್ಷವನ್ನು ವಹಿಸಿ ಬಹಳ ಚೆನ್ನಾಗಿ ನಿರ್ವಾಹ ಮಾಡಿಕೊಟ್ಟಿದ್ದಾರೆ. ಇದು ಹೀಗೆ ಹೋಗಬೇಕಾಗತ್ತೆ ಅನ್ನೋ ನಿರ್ಣಯ. ಆದರೆ ಸಮಾಜದಲ್ಲಿ ಪಂಚಾಂಗ ಕರ್ತೃಗಳೆಲ್ಲವೂ ಕೂಡ ಒಪ್ಕೋತಾರ, ಏಕಾಭಿಪ್ರಾಯದಲ್ಲಿ ಇದನ್ನು ತಗೋತಾರ ಅಂತ ಹೇಳಿದ್ರೆ ತಗೊಳ್ಳಲ್ಲ. ಅದಕ್ಕೆ ಕಾರಣ ನಮ್ಮ ಪರಂಪರೆಯಲ್ಲಿ ಬಂದಿರೋ ಗಣಿತ ವಿಧಾನ ಹೀಗಿದೆ, ಇದಕ್ಕೆ ಇಷ್ಟು ಕಾರಣ ಇದೆ, ನಾನು ಇದನ್ನು ಬಿಟ್ಟು ಹೋಗಲ್ಲ ಅನ್ನೋ ರೀತಿಯಾದಂಥ ಅನೇಕ ಹಠ ಇರುತ್ತೆ ಪ್ರಕೃತಿಯಲ್ಲಿ. ಹೀಗೆಲ್ಲ ಆಗಿರೋದ್ರಿಂದ ತುಂಬ ವಿಷಯಗಳನ್ನು ಪ್ರಯೋಗಬದ್ಧವಾಗಿ ತೋರಿಸಿದರೆ ಹೆಚ್ಚು ಅನುಕೂಲ ಆಗ್ಬೋದು ಅನ್ನೋ ಒಂದು ಮನಸ್ಸು ಇದ್ದಿದ್ದರಿಂದ ಇಂಥ ಒಂದು ಜಂತರ್ ಮಂತರ್ನ ರಚನೆಯ ಕಾರ್ಯಕ್ಕೆ ತೊಡಗಿದ್ವಿ. ಇದರ
ಪ್ರಧಾನವಾದ ಉದ್ದೇಶ ಏನಿದೆ ಅಂತ ಕೇಳಿದರೆ ಗ್ರಹ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಕಾಲಧರ್ಮವನ್ನು ಉತ್ತರಾಯಣ, ದಕ್ಷಿಣಾಯನ, ಸಂಕ್ರಮಣಗಳು ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಭೌತಿಕವಾದ ಉಪಕರಣ ಪ್ರಧಾನವಾಗಿ. ಅವುಗಳನ್ನೇ ಜಂತರ್ ಮಂತರ್ ಹೆಸರಿನಲ್ಲಿ ಅಲ್ಲಿ ಕರೆದಿದ್ದಾರೆ. ಅದಕ್ಕೆ ಪ್ರಾಚೀನ ಗ್ರಂಥಗಳ ಉಲ್ಲೇಖ ಇದೆ, ಕೆಲವಕ್ಕೆ ಇಲ್ಲದೇ ಇರಬಹುದು, ಆದರೆ ಆ ಸೂತ್ರ ಮಾತ್ರ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲ ಕಡೆಯಲ್ಲೂ ಇದೆ. ಅದನ್ನೇ ಒಂದು ರೀತಿಯಲ್ಲಿ ಒಂದು ರಚನಾ ರೂಪದಲ್ಲಿ ಹೊರಗಡೆ ತರೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ. ಇಂಥ ಈ ಒಂದು ಕಾರ್ಯದಲ್ಲಿ ನಮಗೆ ಸಾಧಾರಣವಾದ ಕೆಲಸ ಅಲ್ಲ. ಅದು ಯಾವ ದೃಷ್ಟಿಯಿಂದ ಅಂತ ಕೇಳಿದ್ರೆ, ನಾವು ತುಂಬ ದೊಡ್ಡ ದೊಡ್ಡ ರಚನೆಯನ್ನು ಕೈಗೊಂಡ್ವಿ, ಸಣ್ಣ ರಚನೆಗಳಲ್ಲ. ಯಾಕೆ ಇಷ್ಟು ದೊಡ್ಡ ರಚನೆಯನ್ನು ಮಾಡಿದ್ವಿ? ಅನೇಕರು ಬಂದು ಪ್ರಶ್ನಿಸಿದ್ರು. ಒಂದು ವೆಲ್ಡಿಂಗ್ ಇದೆ, ಅದನ್ನು ಮಾಡಿಕೊಡ್ತೀನಿ ನಾನು, ಅದ್ರ ಮೂಲಕ ನೀವು ಇಷ್ಟು ಕೆಲಸ ಮಾಡ್ಕೊಳ್ಳಿ, ಯಾತಕ್ಕೆ ಈ ರಚನೆಯೆಲ್ಲ ಮಾಡ್ತೀರಿ ಅಂತ. ಅಂದರೆ ಕಬ್ಬಿಣ ಇದೆ. ಇವತ್ತು ಹಿಂದಿನ ಕಾಲದಲ್ಲಿ ಕಬ್ಬಿಣ, ವೆಲ್ಡಿಂಗು ಇವೆಲ್ಲ ಅಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ಒಂದು ಮಟ್ಟಕ್ಕೆ ತಿಳುವಳಿಕೆ ಇತ್ತು ಲೋಹ ವಿಜ್ಞಾನ, ಆದರೆ ಈ ಮಟ್ಟಕ್ಕೆ ಇರಲಿಲ್ಲ. ಹೀಗಿರೋದ್ರಿಂದ ಈ ರಚನೆಗಳ ಅವಶ್ಯಕತೆ ಏನಿದೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋದು, ಈ ದೊಡ್ಡ ರಚನೆಯ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡೋದು ಇಲ್ಲ. ಸೂಕ್ಷ್ಮವಾದ ಒಂದು ರೀಡಿಂಗ್ ಸಿಕ್ಕೋದಕ್ಕೆ, ಸೂಕ್ಷ್ಮವಾದ ಲೆಕ್ಕಾಚಾರ ಸಿಕ್ಕೋದಕ್ಕೋಸ್ಕರವಾಗಿ ಒಂದು ದೊಡ್ಡ ರಚನೆಯನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಸಮಾಧಾನ ಹೇಳಿ ಈ ಕಾರ್ಯವನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದಾಗಿದೆ.